ಇನ್ನು ಡಿವೈಎಸ್ಪಿ ಹುದ್ದೆಗೆ 50 ಲಕ್ಷ ಬೇಡಿಕೆಯ ವಿಚಾರ. ಈ ಸುದ್ದಿ ಈಗ ಬರ್ತಾ ಇದೆ ನೋಡೋಣ. ಯಾದಗಿರಿ ಡಿವೈಎಸ್ಪಿ ವಿಜಯಕ್ರಾಂತಿ ಹುದ್ದೆಗೆ ಶಾಸಕರಿಂದ ತಡೆ ವಿವಾದ. ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಆರೋಪಕ್ಕೆ ಶಾಸಕ ಚೆನ್ನಾರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಪಾಟೀಲ್ ಅವರ ಆರೋಪ ಸತ್ಯಕ್ಕೆ ದೂರ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅವರಿಗೆ ಬೇಕು ಅಂದ್ರೆ ಡಿವೈಎಸ್ಪಿ ಕಂಪ್ಲೇಂಟ್ ಮಾಡಬೇಕು, ಡಿವೈಎಸ್ಪಿ ಯಾಕೆ ರಿಪೋರ್ಟ್ ಮಾಡಿಕೊಂಡಿಲ್ಲ ಅಂತ ಎಸ್ಪಿನ ಕೇಳಬೇಕು ಅಂತೆಲ್ಲ ಮಾತನಾಡಿದ್ದಾರೆ. ಎಂಎಲ್ಎ ಮೇಲೆ ವಿನಾಕಾರಣ ತೇಜೋವಧೆ ಮಾಡೋದು ಸರಿಯಲ್ಲ ಅನ್ನುವಂಥ ಮಾತನಾಡಿದ್ದಾರೆ. ಯಾದಗಿರಿಗೆ ಒಳ್ಳೆ ಡಿವೈಎಸ್ಪಿ ಬರಬೇಕು ಅಂತ ಚೆನ್ನಾರೆಡ್ಡಿ ಹೇಳಿದ್ದಾರೆ. ಸೊ ಅಲ್ಲಿ ನಡೆದಿರುವಂಥದ್ದು ಏನು ಬೆಳವಣಿಗೆ ಅನ್ನೋದನ್ನ ನೋಡೋಣ. ಸೊ ಯಾದಗಿರಿ ಡಿವೈಎಸ್ಪಿ ವಿಜಯಕ್ರಾಂತಿ ಹುದ್ದೆಗೆ ತಡೆಯನ್ನು ನೀಡಿದ್ದಕ್ಕೆ ಅನೇಕ ರೀತಿಯಾದಂಥ ಟೀಕೆಗಳು ಬಂದಿತ್ತು. ಅಲ್ಲಿ ದುಡ್ಡಿನ ಆಮಿಷ ಅದು ಇದು ಎಲ್ಲ ಬೇಡಿಕೆಗಳೆಲ್ಲ ಕೇಳಿ ಬಂದಿತ್ತು. ಅದಕ್ಕೆ ಈಗ ಶಾಸಕರು ಈಗ ಆರೋಪವನ್ನು ಮಾಡ್ತಾ ಇರೋದು, ಅದಕ್ಕೆ ತಕ್ಕಂತೆ ಉತ್ತರವನ್ನು ಕೂಡ ಶಾಸಕರು ಕೊಡ್ತಾ ಇದ್ದಾರೆ. ಮಾಜಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಆರೋಪವನ್ನು ಮಾಡಿದರು. ಚೆನ್ನಾರೆಡ್ಡಿ ಪಾಟೀಲ್ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಒಳ್ಳೆಯವ್ರು ಬೇಕು ಅಂತ ಅವರು ಹೇಳ್ತಾರೆ. ಎಸ್ ಪಿ ಅವ್ರನ್ನ ಕೇಳಬೇಕು, ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ. ಯಾರಾದರೂ ಆಫೀಸರ್ಸ್ಗಳು ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ ಹೇಳಿ? ಯಾರಾದರೂ ಒಬ್ರು ಹೇಳಿ, ಕಂಪ್ಲೇಂಟ್ ಕೊಡ್ತಾರಾ? ಹೋಗಿ ಇಲ್ಲ, ಅವ್ರು ಕೆಲಸ ಬಿಟ್ಟು ಹೋಗಬೇಕು. ಕಂಪ್ಲೇಂಟ್ ಕೊಟ್ಟರು ಉಳಿತಾರ ನಿಮ್ಮ ಕೈಯಲ್ಲಿ? ಅವರು ಒಂದು ಕಡೆಯಿಂದ ಒಂದು ಕಡೆ ಕಿತ್ತು ಬಿಸಾಕ್ತೀರಾ? ಏನು ಅಂತ ಹೇಳಿದರೆ ನೇರವಾಗಿ ಅಲ್ಲಿರುವಂಥ ಶಾಸಕರು ಅವರಿಗೆ ಕಪ್ಪ ಕಾಣಿಕೆ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ತಡೆ ಹಿಡಿದಿದ್ದಾರೆ. ಮತ್ತು ಇವರು ಮೊದಲನೇ ಬಾರಿ ಡೈರೆಕ್ಟ್ ಡಿವೈಎಸ್ಪಿ ಹುದ್ದೆಗೆ ಬರ್ತಾ ಇರುವಂಥ ಕಾರಣಕ್ಕೆ ಅವ್ರ ಮಾತುಗಳು ಕೇಳ್ತಾರೋ ಇಲ್ವೋ, ಅವರ ಹಿಂಬಾಲಕರು ಮಾಡುವಂಥ ದರೋಡೆ, ಕಳ್ಳತನ, ಕ್ರಿಮಿನಲ್ ಕೇಸ್ಗಳು, ಕೊಲೆ, ಸುಲಿಗೆ ಇದಕ್ಕೆ ಸಹಕಾರ ಕೊಡ್ತಾರೋ ಇಲ್ವೋ ಅನ್ನುವಂಥ ಒಂದು ಭಯದಲ್ಲಿ ಮತ್ತು ಅವರಿಗೆ ಸಿಗಬೇಕಾದಂಥ ಕಪ್ಪ ಕಾಣಿಕೆ ದೊರೆತಿಲ್ಲ ಅನ್ನುವಂಥ ಕಾರಣಕ್ಕೆ ಅದನ್ನು ತಡೆ ಹಿಡಿತಕ್ಕಂಥ ಕೆಲಸವನ್ನು ಅಲ್ಲಿನ ಶಾಸಕರು ಮಾಡಿದ್ದಾರೆ. ಶಾಸಕರು ಅಲ್ಲಿರುವಂಥ ಶಾಸಕರು ಮತ್ತು ಅವರ ಯಾದಗಿರಿ ಶಾಸಕರು ಮತ್ತು ಅವರ ಪುತ್ರ, ಇದು ಯಾಕೆ ಈ ಮಾತನ್ನು ಹೇಳಬೇಕಾಗ್ತದೆ ಅಂದರೆ, ಕಳೆದ ಬಾರಿ ಒಂದು ವರ್ಷ ಕೂಡ ಆಗಿಲ್ಲ, ಅಲ್ಲಿರುವಂಥ ದಕ್ಷ ಅಧಿಕಾರಿ ಪರಶುರಾಮ್ ಅವರು ಆತ್ಮಹತ್ಯೆಗೆ ಶರಣಾಗಬೇಕಾದ್ರೆ ಇವರ ಹೆಸರನ್ನು ಹೇಳಿ ಅವರು ತಮ್ಮ ಸಾವಿಗೆ ಶರಣಾಗಿದ್ದರು. ಆ ಸಾವು ಮರೆಮಾಚುವ ಮುಂಚೆ ಇಂಥದ್ದೊಂದು ಪ್ರಕರಣ ಆಗಿರ್ತಕ್ಕಂಥದ್ದು ಮತ್ತೆ ಅಲ್ಲಿ ಯಾದಗಿರಿ ಜನರಲ್ಲಿ ಮಾಧ್ಯಮದಲ್ಲಿ ಯಾದಗಿರಿ ಡಿವೈಎಸ್ಪಿ ಬದಲಾವಣೆ ಬಗ್ಗೆ ಏನೋ ಸುದ್ದಿ ಬಂದದಂತ ನಾನು ಕೇಳಿದೆ. ಆದರೆ ನಾನೇನು ನೋಡಿಲ್ಲ. ಆದರೆ ಇದ್ದು ವಾಕಾಯಿತು. ಇದು MLA ವ್ಯಾಪ್ತಿಗೆ ಬರೋದಿಲ್ಲ ಮತ್ತು MLA ಸಂಬಂಧಪಟ್ಟ ವಿಚಾರನೂ ಅಲ್ಲ. ಇದು ಏನಿದ್ರೂ ಮೇಲೆ ಬೆಂಗಳೂರು ಲೆವೆಲ್ದಲ್ಲಿ IG, DIG, ADGP ಇವ್ರ ಕರ್ತವ್ಯ ಇರ್ತದೆ. ಅದು ಏನು ಮಾಡಿದ್ರೆ ಅವ್ರು ಮಾಡ್ತಾರೆ. ಇವತ್ತಿನ ದಿವಸ ಅವ್ರ ಸುದ್ದಿ ಏನು ಹೇಳಿದ್ದಾರೆ ಅದೆಲ್ಲ ಸತ್ಯಕ್ಕೆ ದೂರವಾದಂತ ನಾನು ಹೇಳ್ತೇನೆ ಅಷ್ಟೇ. ಒಂದು ನಿಮಿಷ, ಇಲ್ಲಿ ಹಣ ಕೊಡೋದು, ಯಾರು ಬರೋದು, ಯಾರು ಹೋಗೋ ವಿಷಯ MLAಗೆ ಗೊತ್ತಿಲ್ಲ ಅಂದಾಗ ಹಣ ಯಾರು ಕೊಡ್ತಾರೆ ನಮಗೆ? ಹಣ ಸಂಬಂಧ ಏನು ನಿಮ್ಮದು ಸಾಕ್ಷಿ ಇದೆಯಾ? ಯಾರನ್ನು ಹೇಳ್ಯಾರ, ಯಾರನ್ನು ಕೇಳ್ಯಾರ, ಅವ್ರು ಯಾರನ್ನು DSP ಅವ್ರು ಯಾರನ್ನು ಬಂದಾರ? ಏನೂ ಇಲ್ಲ. ಸುಮ್ಮನೆ ಏನೋ ವಿನಾಕಾರಣ ಒಬ್ಬ MLAಗೆ ನೀವು ತೇಜಾವಧಿ ಮಾಡೋದು ಚೆನ್ನಾಗಿರೋದಿಲ್ಲ. ಇಲ್ಲ, ಅದು ಅವ್ರ ಉದ್ದೇಶಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ಅವ್ರು ಏನೇ ಕೊಡಲಿ ಏನೇ ಬಿಡಲಿ, ಇದೆಲ್ಲ ಸತ್ಯಕ್ಕೆ ದೂರವಾಗ್ತದೆ. ಇದು MLA ವ್ಯಾಪ್ತಿಗೆ ಬರೋದಿಲ್ಲ. ಏನಿದ್ರು ಸರ್ಕಾರ ವ್ಯಾಪ್ತಿಗೆ ಬರ್ತದೆ. ಇದಕ್ಕೆ ಉತ್ತರ ಸರ್ಕಾರನೇ ಕೊಡೋದು. ಸತ್ಯಕ್ಕೆ ದೂರವಾದ್ದು 100ಕ್ಕೆ 100 ಸುಳ್ಳು. BJP ಅವ್ರ ಕೆಲಸನೇ ಅದೇ. ಅದು ಏನಾದರೂ ಒಂದು ಮಾತಾಡೋದು ಆಡ್ತಾರಷ್ಟೇ. ನಮಗೇನು ಸಂಬಂಧ ಇಲ್ಲ. ಅವ್ರ ಡ್ಯೂಟಿ ಅವ್ರು ಮಾಡಬೇಕು. ಅವ್ರ ಡ್ಯೂಟಿ ಅವ್ರು